100 ರುಪೀಸ್ದು ಟಿಕೆಟ್ ತೊಗೊಂಡಾಗಲಿ 2000 ರುಪೀಸ್ದು ತೊಗೊಂಡಾಗಲಿ ಸುಮ್ಮನೆ ಗಂಟೆ ಕಾಯಕ್ಕೆ ಹೋಗಬೇಡಿ. ಅದ್ರ ರೂಪಾಯಲ್ಲೂ 30 ರೂಪಾಯಿ ಟಿಕೆಟ್ ತೊಗೊಳ್ಳಿ, ನಿಮಗೆ 1.5 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ಬಿಕಾಸ್ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ಆಷಾಢ ಮಾಸದಲ್ಲಿ ಎಷ್ಟು ನಾವು ದೇವಿ ದರ್ಶನ ಮಾಡ್ತೀವಿ ಅಷ್ಟು ನಮಗೆ ಶಕ್ತಿ ಕೊಡುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಆಷಾಢ. ಸೊ ಈ ಆಷಾಢದ ಸಂದರ್ಭದಲ್ಲಿ ನನ್ನ ಸ್ನೇಹಿತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾಳೆ. ಏನಮ್ಮ, ಹೇಗಿತ್ತು ಟ್ರಿಪ್ಪು? ಬೆಳಗ್ಗೆ ಹೋಗಿದ್ದೀರಾ? ತುಂಬ ಚೆನ್ನಾಗಿತ್ತು. ನಾವು ಅರ್ಲಿ ಮಾರ್ನಿಂಗ್ 2:40ಗೇನೋ ಮನೆ ಬಿಟ್ವಿ. ಆನ್ ದಿ ವೇ ಕಾರಲ್ಲಿ ಹೋಗ್ತಾ ಒಂದು ಸ್ಮಾಲ್ ವಿಡಿಯೋ ಮಾಡೋಣ, ಒಂದು ಮಿನಿ ವಿಲಾಗ್ ಮಾಡೋಣ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಆಷಾಢ ಮಾಸದಲ್ಲಿ ಎಷ್ಟು ನಾವು ದೇವಿ ದರ್ಶನ ಮಾಡ್ತೀವಿ ಅಷ್ಟು ನಮಗೆ ಶಕ್ತಿ ಕೊಡುತ್ತೆ. ಬೆಳಗ್ಗೆ ಎಲ್ಲ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದೀರಪ್ಪ. ಇನ್ನೇನು ಮಾಡೋದು, 1:30ಗೆ ಎದ್ದಿದ್ದು. ಸೊ 2:40ಗೆಲ್ಲ ಮನೆ ಬಿಟ್ವಿ. ಬಿಕಾಸ್ 5 o'clockಗೆ ಅಲ್ಲಿ ಓಪನಿಂಗ್ ಇತ್ತು ಸ್ಟೆಪ್ಸ್ ಹತ್ತಕ್ಕೆ. 5:50ಗೇನೋ ನಾವು ರೀಚ್ ಆದ್ವಿ. ಸೊ ನಾವು ಫಸ್ಟು ಇಳ್ದಿದ ತಕ್ಷಣ ದೇವ್ರಿಗೆ ಪೂಜೆ ಮಾಡಬೇಕು. ಇವಾಗ ಇಳ್ದಿದ ತಕ್ಷಣ ನಾವು ಹೂವು, ಕುಂಕುಮ, ಅರಿಶಿನ ಎಲ್ಲ ತಗೊಂಡು ಅಲ್ಲಿ ಸ್ಟೆಪ್ಸ್ ಹತ್ತೋಕ್ಕಿಂತ ಮುಂಚೆ ದೇವರಿಗೆ ಅರಿಶಿನ ಕುಂಕುಮ ಹೂವು ಹಾಕಿ ದೇವ್ರನ್ನ ಬೇಡ್ಕೊಂಡು ನಾವು ಸ್ಟೆಪ್ಸ್ ಹತ್ತಕ್ಕೆ ಶುರು ಮಾಡಬೇಕು. ಬೆಳಗ್ಗೆನೆ ನಾವು ಅಲ್ಲಿ ಏನು ಪೂಜೆ ಸಾಮಾನೆಲ್ಲ ತಗೊಂಡು. ಯಾವ ಜಾಗ ಇದು? ಇದು ಸ್ಟಾರ್ಟಿಂಗು ನಾವು ಚಾಮುಂಡಿ ಬೆಟ್ಟ ಹತ್ತಕ್ಕಿಂತ ಮುಂಚೆ ಇಲ್ಲಿ ದೇವಿನ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಸೊ ಅರಿಶಿನ ಕುಂಕುಮ ಹೂವು ಇಲ್ಲಿ ದೇವರಿಗೆ ಹಾಕಿಬಿಟ್ಟು, ಸೊ ಆಷಾಢ ಮಾಸ ಬಿಟ್ಟು ಇನ್ನು ನಾರ್ಮಲ್ ಡೇಸಲ್ಲಿ ಹೋಗಿದ್ರೆ ಈ ಬ್ಯಾರಿಗೇಟರ್ ಏನಿದೆ ಅದು ಯಾವುದೂ ಇರಲ್ಲ. ಸೊ ತುಂಬ ಕ್ರೌಡ್ ಇರೋದ್ರಿಂದ ಇವಾಗ ತೆಗ್ದಿದ್ದಾರೆ ಅದನ್ನು. ಬೆಟ್ಟ ಹತ್ಬೇಕಾದ್ರೆ ಸ್ಟಾರ್ಟಿಂಗು ನೆಕ್ಸ್ಟ್ ಗಣೇಶ, ಇಲ್ಲಿಂದ ಯಾವುದೇ ವಿಘ್ನ ಏನು ಬರದೇ ಇರಲಿ ಅಂತ ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಹತ್ತಕ್ಕೆ ಶುರು ಮಾಡ್ತೀವಿ. ಇಲ್ಲಿಂದ ಆಲ್ಮೋಸ್ಟು 1.5 hour ಬೇಕಾಯಿತು ನಮಗೆ. ಓಕೆ. ಸೊ ಈಗ ಫಸ್ಟ್ ಮೆಟ್ಲು ಸ್ಟಾರ್ಟ್ ಮಾಡಿದ್ದೀರಾ. ಸುಮಾರು ಎಷ್ಟು ಮೆಟ್ಲಿದೆ? ನಾವಲ್ಲಿ ಕೌಂಟ್ ಮಾಡಿರೋ ಪ್ರಕಾರ ಅಲ್ಲೇ ಬರೆದಿರ್ತಾರೆ 1000+ ಇದೆ. ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಅಲ್ಲೇನು ಅಷ್ಟು ಚಳಿ ಇರಲಿಲ್ಲ. ಜನ ತುಂಬ ಹೇಳ್ತಾಯಿದ್ರು ಅಲ್ಲಿ ತುಂಬ ಕ್ರೌಡ್ ಇದೆ ಅಂತ. ಬಟ್ ಮೇ ಬಿ ಫ್ರೈಡೇ ತುಂಬ ಕ್ರೌಡ್ ಇರ್ತಾಯಿತ್ತು. ಇವತ್ತು ನಾವು ಟ್ಯೂಸ್ಡೇಗೆ ಹೋಗೋದ್ರಿಂದ ಅಷ್ಟು ಕ್ರೌಡ್ ಇರಲಿಲ್ಲ. ಇನ್ನೊಂದು ನಾವು ಅರ್ಲಿ ಮಾರ್ನಿಂಗೇ ಬಿಟ್ಟಿರೋದ್ರಿಂದ 1 by 1 ಸ್ಟೆಪ್ಸ್ ಹತ್ತುತ್ತಾ ಈ ಜಾಗದ ಮೇಯ್ನ್ ವಿಶೇಷತೆ ಏನು ಅಂದರೆ, ಇದು ಚಾಮುಂಡಿ ಬೆಟ್ಟ ಆಗೋಕ್ಕಿಂತ ಮುಂಚೆ ಇದನ್ನು ಮಹಾಬಲೇಶ್ವರ ಬೆಟ್ಟ ಅಂತ ಕರಿತಾ ಇದ್ರು. ಯಾವಾಗ ಆ ಊರಿನ ಗ್ರಾಮ ದೇವತೆ ಚಾಮುಂಡಿ ತಾಯಿ ಅಲ್ಲಿ ನೆಲೆಗೊಳ್ಳುತ್ತಾರೋ ಅವಾಗ ಇದನ್ನು ಚಾಮುಂಡಿ ಬೆಟ್ಟ ಅಂತ ಕರಿತಾ ಇದ್ರು. ನೀವು ನೋಡಿದ ಹಾಗೆ ನಾವಲ್ಲಿ 300 ಸ್ಟೆಪ್ಸ್ ಹತ್ತಿದ್ದೀವಿ. ಅಲ್ಲಿ ಬರೆದಿದ್ದಾರೆ 300 ಸ್ಟೆಪ್ಸ್ ಅಂತ. ಅಷ್ಟು ಹತ್ತೋಷ್ಟೊತ್ತಲ್ಲಿ ಸ್ವಲ್ಪ ಆಯಾಸ ಆಗ್ತಾಯಿತ್ತು. ನಾನು ಎವ್ರಿ ಸ್ಟೆಪ್ಸ್ನ ಎಷ್ಟು ಸ್ಟೆಪ್ಸ್ ಇದೆ ಇಲ್ಲಿ ನೋಡೋಣ ಅಂದ್ಬಿಟ್ಟು ಪ್ರತಿಯೊಂದು ವೀಡಿಯೋನು ಮಾಡ್ಕೊಂಡು ಎಷ್ಟು ಸ್ಟೆಪ್ಸ್ ಆಗ್ಬೋದು ಅಂತ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಇವಾಗ 400 ಹತ್ತಿದ್ದೀನಿ. ಹತ್ತ ತುಂಬ ಆಯಾಸ ಆಗೋದು ಮತ್ತು ಬ್ರೀತಿಂಗ್ ಸ್ವಲ್ಪ ಜಾಸ್ತಿ ಇದಾಗೋದು. ಓವರಾಲ್ ಆಗಿ ಚಾಮುಂಡಿ ಬೆಟ್ಟ ಹತ್ಬೇಕಾದ್ರೆ ನಿನಗೇನು ಅನಿಸ್ತು? ಸೊ ಒಂದು ಪಾಸಿಟಿವ್ ವೈಬ್ ಶುರು ಆಯಿತು. ಬಟ್ ತುಂಬ ಜನ ಹೇಳ್ತಾಯಿದ್ರು ಬೆಟ್ಟ ಹತ್ತಿದ್ರೆ ಅಲ್ಲಿ ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡ್ತಾರೆ ಮತ್ತು ತುಂಬ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅಲ್ಲಿ ಏನೂ ತೊಂದರೆ ಇಲ್ಲ. ಅಲ್ಲಿರೋ ಆ ದೇವ್ರ ಶಕ್ತಿಗೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಸೊ ನಾವು ಆಲ್ಮೋಸ್ಟ್ 700 ಸ್ಟೆಪ್ಸ್ ಹತ್ತಾಗ ನಂದಿ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ತುಂಬ ದೊಡ್ಡ ಒಂದು ನಂದಿ ಇದೆ. ಆ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನೀವು ಯಾವ ಪಾರ್ಕ್ಗೆ ಆಗಲಿ ಎಲ್ಲೂ ಹೋಗೋದು ಬೇಕಾಗಿಲ್ಲ. ದಿನ ಈ ಬೆಟ್ಟ ಹತ್ತಿ ಇಳಿದ್ರೆ ಸಾಕು. ಇದು ನಾರ್ಮಲ್ ಆಗಿ ಹರಕೆ ಅಂತ ಅಲ್ಲ, ಅಲ್ಲಿ ತುಂಬ ಜನ ವಾಕಿಂಗ್ ಅಂತಲೂ ಹತ್ತುತ್ತಾ ಇರ್ತಾರೆ. ಇನ್ನು ಮುಂದೆ ಇಲ್ಲಿ ಡೈಲಿ ವಾಕಿಂಗ್ ಹೋಗ್ಬೇಕಂತ ಏನಾದರೂ ಅನಿಸ್ತಾ ಇದೆ ನಿಮಗೆ? ಆ ದೇವ್ರ ಶಕ್ತಿ ಕೊಟ್ಟರೆ, ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು. ಸೊ ಆ ದೇವ್ರ ಶಕ್ತಿ ಕೊಟ್ಟರೆ ಮತ್ತೆ ಹತ್ತೋಣ ಅಂತ ಆಸೆ. ಮತ್ತು ಇಲ್ಲಿ ವಿಶೇಷತೆ ಏನು ಅಂದರೆ ಇಲ್ಲಿ ಶಂಕುಧೂಳ ಅಂತ ಇದೆ. ಸೊ ನಾವು ಮುಂಚೆ ಎಲ್ಲೂ ನೋಡೇ ಇರಲಿಲ್ಲ ಈ ಥರದ್ದೆಲ್ಲ. ಸೊ ಇಲ್ಲಿ ನೋಡಿದ್ರೆ ರಾಶಿ ಬಿದ್ದಿದೆ. ನಾನು ಅಂದ್ಕೊಂಡೆ ಯಾವುದೋ ಒಂದು ಕಾಯಿ ಅಂದ್ಕೊಂಡೆ, ಬಟ್ ಅಲ್ಲಿ ನೋಡಿದ್ರೆ ತುಂಬ ಇದೆ. ಬಟ್ ಇದೇನೋ ಕಚ್ಚಿದ್ರೆ ಸ್ವಲ್ಪ ಏನೋ ಇದಾಗುತ್ತೆ ಅಂತ ಹೇಳ್ತಾರೆ. ಮೇ ಬಿ ಹಂಗಂತಾರೆ. ಸೊ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಕಚ್ಚಿಸ್ಕೊಂಡಿಲ್ಲ. ಸೊ ಫೈನಲಿ 1000 ಸ್ಟೆಪ್ಸ್ ಹತ್ತಿದ್ವಿ. ಎತ್ತಿದ ತಕ್ಷಣ ಏನೋ ಒಂಥರ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಯಿತು. ಫೈನಲಿ ಡೆಸ್ಟಿನೇಷನ್ ರೀಚ್ ಮಾಡಿದಷ್ಟು ಖುಷಿ ಆಯಿತು. ಯಾವಾಗ ಆ ಗೋಪುರ ನೋಡಿದ್ನೋ ನಾನು ಅಂದ್ಕೊಂಡೆ, ದೇವರೇ ಪ್ರತಿಯೊಂದು ಹೆಜ್ಜೆನೂ ನಾನು ನಡೆದಂಗೆ ಪ್ರತಿಯೊಬ್ಬರು ಕಷ್ಟನೂ ಹಾಗೆ ಪರಿಹಾರ ಮಾಡುವಂತ. ಅಷ್ಟೇ ಖುಷಿ ಆಯಿತು. ಇನ್ನು ಎಷ್ಟು ಬೇಗ ದೇವ್ರನ್ನ ನೋಡ್ತೀನೋ ಅನ್ನೋಷ್ಟು ಕುತೂಹಲ ತುಂಬ ಇತ್ತು. ದರ್ಶನ ಹೆಂಗಾಯಿತು? ಫುಲ್ ರಶ್ ಇತ್ತಂತೆ.
ಸೊ ನೋಡಿದ ತಕ್ಷಣ ಇವತ್ತು ಫುಲ್ಲು ಎಲ್ಲರೂ ಹೇಳ್ತಾ ಇದ್ರು, ತುಂಬ ಮೊದಲೇ ನ್ಯೂಸ್ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿ ತುಂಬ ರಶ್ ಇದೆ, ತುಂಬ ಕ್ರೌಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ನಾವೇನು ಮಾಡಿದ್ವಿ, 100 ರೂಪೀಸ್ ಟಿಕೆಟ್ ನೋಡಿದ್ವಿ. ಅದು ಬೇಡ, ತುಂಬ ಕ್ರೌಡ್ ಇದೆ ಅಂತ ನಾವು 30 ರೂಪೀಸ್ ಟಿಕೆಟ್ ತೊಗೊಂಡ್ವಿ. ಆ್ಯಕ್ಚುಲಿ ಜನ 100 ರೂಪೀಸ್ ಟಿಕೆಟ್ಗೆ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದಾರೆ. ಬಟ್ 30 ರೂಪೀಸಲ್ಲಿ ನೀವೇ ನೋಡ್ದಂಗೆ ಫುಲ್ ಖಾಲಿ ಇದೆ. ಆಲ್ಮೋಸ್ಟ್ ನನಗೆ 1.5 hour 2 hours ಒಳಗಡೆ ನನಗೆ ದರ್ಶನನೇ ಆಗೋಯ್ತು. 100 ರೂಪೀಸ್ದು ಟಿಕೆಟ್ ತೊಗೊಂಡಾಗಲಿ 2000 ರೂಪೀಸ್ದು ತೊಗೊಂಡಾಗಲಿ ಸುಮ್ಮನೆ ಗಂಟೆ ಕಾಯಕ್ಕೆ ಹೋಗಬೇಡಿ. ಅದ್ರ ಬದಲು 30 ರೂಪಾಯಿ ಟಿಕೆಟ್ ತೊಗೊಳ್ಳಿ, ನಿಮಗೆ 1.5 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ಎಷ್ಟೋ ಜನ ಅನ್ಕೊತಾರೆ 30 ರೂಪಾಯಿ ಟಿಕೆಟಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ. ಬಟ್ ಧರ್ಮ ದರ್ಶನ ಆಗಲಿ 100 ರೂಪಾಯಿದಾಗಲಿ 2000 ಆಗಲಿ ಇದೆಲ್ಲದಕ್ಕಿಂತ ತುಂಬ ಬೇಗ ಆಗೋದು ಅಂದರೆ 30 ರೂಪೀಸ್ ಟಿಕೆಟಲ್ಲಿ. ಬಿಕಾಸ್ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ನೀವೇನು ನೋಡಿದ್ರೆ ಅದು ಎಷ್ಟು ಎಂಟಿ ಇತ್ತು ನಾವು ಕ್ಯೂನಲ್ಲಿ ಹೋದಾಗ ಅಂತ. ಹಲೋ, 1000 ಮೆಟ್ಲು ಹತ್ತಿ ಬಂದಿದ್ದೀರಾ ಚಾಮುಂಡಿ ಬೆಟ್ಟಕ್ಕೆ. ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಯಾವತ್ತೂ ನಾವು ಮೆಟ್ಲು ಹತ್ಕೊಂಡು ಬಂದಿರಲಿಲ್ಲ. ಪ್ರತಿ ವರ್ಷ ಚಾಮುಂಡೇಶ್ವರಿ ನೋಡ್ತೀವಿ, ದರ್ಶನ ಮಾಡ್ತೀವಿ. ಆದರೆ 1000 ಮೆಟ್ಲು ಹತ್ಕೊಂಡು ಬಂದಿರೋದು ಇದೇ ಫಸ್ಟ್ ವರ್ಷ. ಆದರೂ ತುಂಬ ಖುಷಿ ಆಯಿತು. ಪ್ರತಿ ವರ್ಷವೂ ಹತ್ತಿ ಬರೋವಂಥ ಶಕ್ತಿಯ ದೇವ್ರು ಕೊಡಲಿ, ದರ್ಶನ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. 1000 ಮೆಟ್ಲು ಹತ್ಕೊಂಡು ಬಂದ್ರಿ ಚಾಮುಂಡಿ ಬೆಟ್ಟಕ್ಕೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ ಮಾಡ್ತಿದ್ದೀರಾ. ಹೇಗೆ ಅನ್ನಿಸ್ತಿದೆ ನಿಮಗೆ? ಭಕ್ತಿ ಪರಮಾವಧಿಯಿಂದ ತಪ್ಪಿದ್ದೀನಿ ಅಂತ ಅನಿಸ್ತಾ ಇದೆ. ಇನ್ನು ಸ್ವಲ್ಪ ಟೈಮಲ್ಲೇ ದೇವಿ ದರ್ಶನ ಆಗುತ್ತೆ, ದೇವಿ ಆಶೀರ್ವಾದ ಸಿಗುತ್ತೆ. ಸಾಕು. ತುಂಬ ಕ್ರೌಡಲ್ಲೂ ವೆಯ್ಟ್ ಮಾಡಿ ನಾವು ಹಂಗೆ ಅಮ್ಮನ ಸನ್ನಿಧಾನದ ಒಳಗಡೆ ಹೋಗ್ತಾ ಇದ್ವಿ. ಹೋಗ್ತಾ ನಾವು ನಡೆದು ಬಂದಿದ್ದು ಕಾಲು ನೋವು ಏನೂ ನೆನಪೇ ಆಗಿಲ್ಲ. ದೇವಸ್ಥಾನ ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗೋಯ್ತು. ಅಷ್ಟು ಖುಷಿ ಆಯಿತು ಮತ್ತು ಅಷ್ಟು ಪಾಸಿಟಿವ್ ಎನರ್ಜಿ ಇದೆ ಆ ದೇವರಲ್ಲಿ. ಅದನ್ನ ನೋಡಿದ ತಕ್ಷಣ ನಮಗೆ ಏನು ಬೇಕಾದ್ರೂ ಗೆಲ್ಬೋದು. ಮಹಿಷಾಸುರ ಮರ್ದಿನಿ ಅಂದರೆ ಅಷ್ಟು ಸುಮ್ಮನೆನಾ? ಅದನ್ನು ಕೇಳಿದ್ರೇ ನಮಗೆ ಏನು ಬೇಕಾದ್ರೂ ಜೀವನದಲ್ಲಿ ಗೆಲ್ಬೋದು ಅನ್ನೋದು ಪಾಸಿಟಿವ್ ವೈಬ್ಸ್ ಬಂತು. ಮತ್ತು ದೇವಸ್ಥಾನ ಫುಲ್ಲು ಡೆಕೋರೇಟ್ ಮಾಡಿದರು. ಮತ್ತು ನೀವೇ ನೋಡ್ದಂಗೆ ಎಷ್ಟು ಕ್ರೌಡ್ ಇದ್ದಾರೆ ಅಂದರೆ ಅಷ್ಟು ಕ್ರೌಡ್ ಇದ್ದರು. ಬಟ್ ಆದ್ರೂ ನಮಗೆ ಒಳ್ಳೆ ರೀತಿಲಿ ದೇವ್ರ ದರ್ಶನ ಆಯಿತು. ಹೆಂಗೋ ಕ್ರೌಡ್ ಒಳಗಡೆನೂ ನೋಡಿ ದೇವಿ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಎಲ್ಲ ಆಚೆ ಬಂದ್ವಿ. ಅಷ್ಟರಲ್ಲಿ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಯಾರೋ ಭಕ್ತಾದಿಗಳು ಅಮ್ಮನ ಸೇವೆಗೋಸ್ಕರ 2000 ಜನಕ್ಕೆ ಪುಳಿಯೋಗರೆ ಮಾಡಿಸಿದ್ರು. ಸೊ ನಾವು ಹೋದ್ವಿ, ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಮಗೂ ಒಂದಲ್ಲ ತುಂಬ ಹಸುವಾಗಿರೋದ್ರಿಂದ ಒಂದು ಜೊನೆ ತಿಂದ್ವಿ, ಹೊಟ್ಟೆ ತುಂಬಿಲ್ಲ. ಮತ್ತೆ ಇನ್ನೊಂದು 2 ಜೊನೆ ತೊಗೊಂಡು ತುಂಬ ಪುಳಿಯೋಗರೆ ಕೊಟ್ಟರು. ಹೊಟ್ಟೆ ತುಂಬ ತಿಂದ್ವಿ. ಅವ್ರ ಸೇವೆಗೆ ದೇವ್ರು ಒಳ್ಳೇದು ಮಾಡಲಿ. ತುಂಬ ಖುಷಿ ಆಯಿತು. ಅಮ್ಮನ ಸನ್ನಿಧಾನಕ್ಕೆ ಹೋದರೆ ಹಸ್ತೋರ್ಗು ಅನ್ನ ಸಿಗುತ್ತೆ ಅನ್ನೋದು ಇದಕ್ಕೆ ಮೂಲ ಸಾಕ್ಷಿಯಾಗಿದೆ. ಇದು ನಮ್ಮ ಸೌಮ್ಯ ಮಾಡಿದಂತಹ ಬ್ಲಾಗ್. ಮೆಟ್ಲನ್ನು ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬಂದರು. ನೀವು ತಾಯಿಯ ದರ್ಶನವನ್ನು ಮೆಟ್ಲು ಹತ್ಕೊಂಡು ಹೋಗಿ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ತಿಳಿಸಿ.